ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ನನ್ನ ಈ ಧ್ವನಿ ಸುರುಳಿ ಕೇಳಿಸ್ತಿರೋ ಮುಂಚೆ ನಿನ್ನೆ ನಾನು ಕಳಿಸಿದ್ದಲ್ಲ ಪತ್ರ, ತಾಜ್ ಮಹಲ್ ಅದು ನಿನ್ನ ಕೈ ಸೇರಿದೆ. ಆ ತಾಜ್ ಮಹಲು ಬಹುಶಃ 3 ಜನರ ಬದುಕಿಗೆ ತುಂಬಾ ಮುಖ್ಯವಾದ ವಸ್ತು. ಯಾರು ಗೊತ್ತಾ? ನಿನ್ನ ಗಂಡ, ನೀನು, ನಾನು. ಆ ತಾಜ್ ಮಹಲು ನಿನ್ನ ಸಂತೋಷದ ಸಂಕೇತ, ನನ್ನ ಕಣ್ಣೀರಿನ ನಿಶಾನೆ. ನಿನಗ್ ಸಿಕ್ಕ ಸೌಭಾಗ್ಯಕ್ಕೂ ನನಗ್ ಮಿಕ್ಕ ದೌರ್ಭಾಗ್ಯಕ್ಕೂ ಸಾಕ್ಷಿ. ಇರ್ಲಿ ಬಿಡು. ಹೇಗಿದ್ದಾರೆ ಮೂರ್ತಿ? ನಾನು ನಿನ್ನಷ್ಟೇ ಪ್ರೀತಿಸ್ತಿದ್ದೆ, ಆದ್ರೆ ಮೂರ್ತಿ ನಿನ್ನ ಕೈ ಹಿಡಿದ್ರು, ನನ್ನ ಕೈ ಕೊಟ್ರು. 35 ವರ್ಷಗಳ ಹಿಂದೆ ನನ್ನೆದೆ ಒಡೆದು ಹೋಯ್ತು. ನನ್ನ ಆಸೆ ಚಿಗುರೋಕ್ ಮುಂಚೆನೆ ಚ್ಯೂಟ್ ಹೋಗ್ಬಿಡ್ತು. ಮನಸ್ಸು ಮುದುಡಿ ಹೋಯ್ತು. ಒಡೆದು ಹೋಗಿರೋ ಹೃದಯದ ಚೂರುಗಳನ್ನೆಲ್ಲ ಹಾರಿಸ್ಕೊಂಡು ಜೋಡಿಸ್ತಾ ಕೂತಿದ್ದೀನಿ. ಇವತ್ತಿಗೂ ಮೂರ್ತಿ ನೆನಪು ನನ್ನ ಹೃದಯದಲ್ಲಿ ಹಸಿರಾಗಿದೆ. ಮರೆಯಕ್ಕಾಗತ್ತಾ ಆ ದಿನಗಳನ್ನ? ಆದ್ರೆ ನೀನು ಮಾಡಿರೋ ದ್ರೋಹ ಯಾವತ್ತಿಗೂ ಕೆಂಪು ರಕ್ತ ಕುದಿಯೋ ಹಾಗಿದೆ. ನನ್ನ ಪ್ರತಿ ಉಸಿರು ಬಿಸಿಯಾಗಿರುತ್ತೆ. ನಿನ್ನ ನೆನಪಿಸ್ಕೊಂಡ್ರೆ ಮೈ ಸುಡುತ್ತೆ, ತಲೆ ಬೋರ ಗಿರ್ರಂತ ಸುತ್ತತ್ತೆ. ಅಂತ ದ್ರೋಹ ಎಂಥ ಶತ್ರುಗಳಿಗೂ ಮಾಡಬಾರ್ದು ಯಾರು. ಅಲ್ಲ, ಇದನ್ನ ಮುಚ್ಚಿಟ್ಟು ಇವತ್ತು ಬಹಳ ಸಂಭಾವ್ಯತೆ ಅನ್ನೋ ತರ ಬದುಕ್ತಿದೆಯಲ್ಲ ನೀನು. ಅದನ್ನ ಹೊರಗೆ ತೆಗೆಯೋಕೆ ಬರ್ತಾ ಇದ್ದೀನಿ ನಾನು. ಮಾಡಿರೋ ಅನ್ಯಾಯ ಗೊತ್ತಾದ್ರೆ ನಾನಲ್ಲ, ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿನ್ನ ಸುತ್ತಮುತ್ತ ಇರೋ ಜನ ನಿನ್ನನ್ನ ಖ್ಯಾಕರಿಸಿ ಉಗಿತಾರೆ, ಉಗಿಬೇಕು. ಕಾವೇರಿ, ನಿನ್ನನ್ನ ದೂರ ಇಡಬೇಕು. ಎಲ್ಲರಿಂದನೂ ನೀನು ತಿರಸ್ಕಾರಕ್ಕೊಳಗಾಗಬೇಕು. ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನಾನು ಬರ್ತಾ ಇದ್ದೀನಿ.
ಸುನಾಮಿನ ತಡೆಯೋದಕ್ಕೆ ತಯಾರಾಗು ಕಾವೇರಿ, ತಯಾರಾಗು. ಕಾವೇರಿ, ನಿನಗಿದು ತಲುಪೋದು ಬೇಡ, ನಿನ್ನ ಮನಸ್ಸನ್ನ ಕದಡೋದು ಬೇಡ, ನಿನ್ನನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಕೊಂಡೆ. ಆದರೆ ಇಷ್ಟು ಬೇಗ ಆಫೀಸ್ ಮುಗ್ದೋಯ್ತಾ? ಆಫೀಸ್ ಮುಗಿಲಿಲ್ಲ, ಆಫೀಸಿನ ಕೆಲಸ ಮುಗೀತು. ಅದೇ ಇಷ್ಟು ಬೇಗ ಕೆಲಸ ಮುಗ್ದೋಯ್ತಾ? ಇವತ್ತು ಅಮಾವಾಸ್ಯೆ ಅಲ್ವಾ, ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಸ್ವಾಮಿ ಅಂತ ಹೇಳಿದೆ. ಯಾರಿಗೆ? ಬಾಸ್ಗೆ. ಬಾಸ್ಗೆ ಹೇಳ್ಬಿಟ್ರಾ? ಇನ್ನೇನು ವಾಚ್ಮ್ಯಾನ್ ಹೇಳಕ್ಕಾಗತ್ತಾ? ರೀ ನಿಂತ್ಕೊಳ್ರಿ, ಅದೇನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ನೋಡೆ, ತೀರ್ಮಾನ ತಗೋಬೇಕಾದ್ರೆ ಬಾಸ್ ತಾನೆ, ಹ್ಞೂ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಹಳೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಅಂತ. ನಾನು ಹೇಳಿದೆ ಹಳೆ ಕೆಲಸಗಳು ಯಾವುದು ಪೆಂಡಿಂಗ್ ಇಲ್ಲ ಸಾರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಬೇರೆ ದಾರಿ ಇಲ್ಲ ಮಂಜು ಅವರೇ, ಹೊಸ ಕೆಲಸಗಳನ್ನು ತಗೊಳ್ಳಿ ಅಂತ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ ಇವತ್ತು ಅಮಾವಾಸ್ಯೆ, ಯಾವ ಕೆಲಸ ತೊಗೊಂಡ್ರು ಕಂಪ್ಲೀಟ್ ಆಗಲ್ಲ, ವರ್ಕೌಟು ಆಗಲ್ಲ, ಬರೀ ಲಾಸ್ ಅಂದೆ. ಅದಕ್ಕೆ ಅವ್ರೇನು ಹೇಳಿದ್ರು ಕೇಳೋ. ಅವ್ರೇನು ಹೇಳಿದ್ರು? ಅವ್ರು ಹೇಳಿದ್ರು ಮಂಜು ಅವರೇ ಈಗೇನು ಮಾಡೋದು ಅಂದರು. ಅದಕ್ಕೆ ನಾನು ಹೇಳಿದೆ ಇಡೀ ಆಫೀಸಿಗೆ ರಜಾ ಕೊಟ್ಬಿಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಏಕಾದಶಿ, ದ್ವಾದಶಿ, ಅಮಾವಾಸ್ಯೆಗೆಲ್ಲ ರಜಾ ಕೊಡೋಕ್ಕೆ ಇದು ಮಠ ದೇವಸ್ಥಾನ ಅಲ್ಲ, ಬೇಕಿದ್ರು ನೀವು ರಜಾ ಹಾಕಿ ಮನೆಗೆ ಹೋಗಿ. ನಾನು ರಜಾ ಹಾಕಿ ಮನೆಗೆ ಬಂದೆ. ಸುಸ್ತಾಗ ಏನ್ರಿ ನೀವು ಬಾಸ್ ಹತ್ರ ಹಾಗೆಲ್ಲ ಮಾತಾಡಿದ್ರಾ? ಮಾತಾಡ್ದೆ ಕಣೆ, ನೀನ್ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಬರ್ತಾ ಬಾಸ್ ಕೇಳ್ಬಂದೆ, ಸರ್ ರಜಾ ತಗೊಂಡು ನಾನು ಮನೆಗೆ ಹೋಗ್ತಿದ್ದೀನಿ, ನೀವು ಆಫೀಸ್ ಕೆಲಸ ಬೇಗ ಮುಗಿಸಿ ಮನೆಗೆ ಹೊರಡಿ ಅಂತ. ಮನೆಗೆ ಹೋಗಿ ಅಂತ ಅವ್ರ ಕೋಪದಿಂದ ಹೇಳಲಿಲ್ಲ ತಾನೆ? ಚೆನ್ನಾಗಿ ಹೇಳ್ದೆ. ಕೋಪದಿಂದ ಹೇಳ್ದೆ, ಖುಷಿಯಿಂದ ಹೇಳ್ತಾರೆ, ಕೋಪದಿಂದಾನೇ ಹೇಳಿದೆ. ಮನೆಗೆ ಹೋಗಿ ಅಂತ ಹೇಳೋದ್ರಲ್ಲಿ ಇನ್ನೊಂದು ಅರ್ಥನೂ ಇದೆ. ಇನ್ಮೇಲೆ ಕೆಲ್ಸಕ್ಕೆ ಬರಬೇಡಿ, ಪರ್ಮನೆಂಟ್ ಆಗಿ ಮನೇಲೆ ಕೂತ್ಕೊಳ್ಳಿ ಅಂತಾನೂ ಆಗತ್ತೆ ಅದರ್ಥ. ಅಂತಾನೆ ಏನು ನಿಜವಾಗ್ಲೂ ಅದೇ ಹೇಳಿದ್ದವ್ರು. ನಾಳೆಯಿಂದ ಆಫೀಸ್ ಕೆಲ್ಸಕ್ಕೆ ಬರಬೇಡಿ ಅಂತ ಅವರೇ ಹೇಳು. ಏನ್ರಿ ನೀವು ಈ ಕೆಲ್ಸ ಬಿಟ್ಬಿಟ್ರ? ಎಂತ ಕೆಲ್ಸ ಮಾಡಿದ್ರಿ? ಅಪ್ಪಿ ತಪ್ಪಿ ಒಂದ್ ಕೆಲ್ಸ ಸಿಕ್ಕಿತ್ತು, ಅದನ್ನು ಬಿಟ್ಟು ಬಂದಿದ್ದೀರಲ್ಲ. ಅಯ್ಯ, ನಾನೇನೆ ಕೆಲಸ ಬಿಡೋದು? ಇನ್ನು 2-3 ತಿಂಗಳು ಕಂಪ್ನಿ ಬಾಸೆ ಕೆಲಸ ಬಿಡ್ತಾರೆ. ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ಕೊಂಡ್ಯಾ? ಕಂಪ್ನಿ ಅಕೌಂಟ್ ಡೀಟೇಲ್ಸ್ನ ಇನ್ ಡೀಟೈಲ್ ಸ್ಟಡಿ ಮಾಡಿದ್ದೀನಿ. ಕಂಪ್ನಿ ಲಾಸಲ್ಲಿದೆ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಹಾಗೂ ನಾನು ಬಾಸ್ ಮುಂದೆ ಹೋಗಿ, ಸ್ವಾಮಿ ನಾನು ಸಂಸಾರಸ್ಥ,
ದಯವಿಟ್ಟು ನನಗೆ ಸಹಾಯ ಮಾಡಿ ಅಂದೆ. ಅವ್ರೊಂದು ಚೆಕ್ ಕೊಟ್ರು, ಬೌನ್ಸ್ ಆಗೋಯ್ತು. ಅದಕ್ಕೆ ಹೇಗೂ ನಾನು ಕೆಲಸ ಹುಡುಕ್ಬೇಕು, 2-3 ತಿಂಗಳು ಮುಂಚೆನೆ ಬಿಟ್ರು ಏನು ಅಂತ ಬಿಟ್ಟು ಬಂದೆ. ರೀ ಅಲ್ಲ, ನೀವ್ ಇಷ್ಟ ದಿನ ಕೆಲಸ ಮಾಡಿರೋದು ಲಾಸ್ ಅಲ್ವಾ? ಎಂತದೆಲ್ಲ ಕೂತ್ಕೊ ಹೇಳ್ತೀನಿ. ಬೆಳಗ್ಗೆ ಎದ್ದು ಶಿಸ್ತಾಗಿ ನಾನು ಆಫೀಸ್ಗೆ ಹೋಗ್ತಿದ್ನ, ನನ್ನ ಸೀಟಲ್ಲಿ ಕೂತ್ಕೋತಿದ್ದೆ, ಫ್ಯಾನ್ ಹಾಕೋತಾ ಇದ್ದೆ, ಗಂಟೆಗೊಂದ್ಸಲ ಕಾಫಿ ಟೀ, ಸಂಜೆ ಆದ್ರೆ ಸ್ನ್ಯಾಕ್ಸು. ನಿಜ ಹೇಳ್ಬೇಕಂದ್ರೆ ನಾನೇ ಅದಕ್ಕೆ ದುಡ್ಡು ಕೊಡ್ಬೇಕು. ಹಾಗಾದ್ರೆ ಇಷ್ಟ ದಿನ ನೀವು ಆಫೀಸಲ್ಲಿ ಕೆಲಸನೇ ಮಾಡಿಲ್ವಾ? ಓ, ನಿಂದೊಳ್ಳೆ ಸರಿ ಆಯ್ತು. ನಾನು ಕೆಲಸ ಮಾಡಿಲ್ವಾ? ಅಕ್ಕಪಕ್ಕದವ್ರದ್ದು ನೋಡ್ತಿದ್ದೆ ಕೈನ, ಭವಿಷ್ಯ ಹೇಳ್ತಾ ಇದ್ದೆ. ಒಬ್ಬೊಬ್ರು 50-50 ರೂಪಾಯಿ ಕೊಡೋರು. ಅಕ್ಕಿ ನಿನಗೆ ಗೊತ್ತಿಲ್ಲ, ನನ್ನ ಪಕ್ಕದಲ್ಲಿ ಕೂರೋರೆಲ್ಲ ಇಂಜಿನಿಯರ್ಸು. ಕಾಮನ್ ಸೆನ್ಸ್ ಇಲ್ಲ ಕಣೆ, ಬರೀ ಪುಸ್ತಕದ ಬದನೆಕಾಯಿ ಓದ್ಕೊಂಡು ಬಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಮಾಡ್ತಿದ್ದೆ, ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ದಿನ ಭವಿಷ್ಯ ಓದ್ಕೋತಿದ್ದೆ. ಅದನ್ನ ನೋಡ್ಬಿಟ್ಟು ನೀಟಾಗಿ ಒಂದೊಂದು ಕೈಗೆ ಒಂದೊಂದು ಥರ ಒಪ್ಪಿಸ್ಬಿಡ್ತಿದ್ದೆ. ಅವ್ರು ಅಂದ್ಕೊಳ್ಳೋರು ನಮಗೆ ಸಖತ್ತಾಗಿ ಹೇಳಿದ್ದಾರೆ ಅಂತ. ಬಂದ್ಬಿಟ್ಟು, ಮಂಜು ಸಾರ್ ಏನು ಭವಿಷ್ಯ ಹೇಳ್ತೀರಾ ಸಾರ್, ಎಲ್ಲ ಮ್ಯಾಚ್ ಆಗೋಯ್ತು ಅಂತ. ನಾನು ಹೇಳೋ ಭವಿಷ್ಯ ಪೇಪರ್ಗಷ್ಟೇ ಮ್ಯಾಚ್ ಆಗ್ತಿತ್ತು, ಅವ್ರ ಅಪ್ಪನಾಣೆ ಅವ್ರಿಗೆ ಮ್ಯಾಚ್ ಆಗ್ತಿರ್ಲಿಲ್ಲ ಕಣೆ. ನೋಡಿ, ಈಗ ನಾಳೆಯಿಂದ ಕೆಲ್ಸಕ್ಕೆ ಏನ್ ಮಾಡ್ತೀರಾ? ನನಗೆ ಗೊತ್ತಿತ್ತು ನೀ ಕೇಳ್ತೀಯ ಅಂತ. ಅದಕ್ಕೆ ಆಲ್ರೆಡಿ ಒಂದು ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಾರೆ. ಹಲೋ, ಟೇಕ್ ಇಟ್ ಈಸಿ. ಕೊನೆಗೂ ಜಮುನಾಗೆ ನನ್ನ ಮೇಲಿನ ಕೋಪ ಹಾಗೆ ಉಳ್ಕೊಂಡ್ಬಿಡ್ತು. ಆಗಿದ್ಯಾವುದೋ ಉದ್ದೇಶಪೂರ್ವಕವಾಗಿ ಆಗಿರ್ಲಿಲ್ಲ. ನನಗ್ ತಾನೇ ಏನ್ ಗೊತ್ತಿತ್ತು ಅವಳಿಗೆ ಅನ್ಯಾಯ ಆಗ್ತಿದೆ ಅಂತ. ನಾನು ಎಷ್ಟು ಹೇಳಿದ್ರು ಅರ್ಥನೇ ಆಗ್ಲಿಲ್ಲ ಅವಳಿಗೆ. ಬಿಡಿ, 35 ವರ್ಷಗಳ ಹಿಂದೆನೆ ಅರ್ಥ ಆಗದಿರೋದು ಈಗೆಲ್ಲ ಅರ್ಥ ಆಗತ್ತೆ. ಒಟ್ನಲ್ಲಿ ಎಲ್ರಿಗೂ ನಾನು ಕೆಟ್ಟವಳಾಗಿ ಕಂಡ್ಬಿಟ್ಟೆ. ನನ್ನನ್ನ ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಕಡೆ ಪಕ್ಷ ನನ್ನ ತಂಗಿ. ನಿನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳ್ಬೇಡ ಕಾವೇರಿ. ಒಂದು ಜೀವ ಇದೆ ಈ ಭೂಮಿ ಮೇಲೆ, ನಿನ್ನನ್ನು ಅರ್ಥ ಮಾಡ್ಕೊಂಡಿರುವಂಥದ್ದು. ನಿನ್ನನ್ನ ಯಾರು ಅರ್ಥ ಮಾಡ್ಕೊಳ್ದಲೇ ಇದ್ರು, ಯಾರು ಪ್ರೀತಿಸದೇ ಇದ್ರು, ಯಾರು ನಂಬದೇ ಇದ್ರು, ಕಡೆ ತನಕ ನಿನ್ ಜೊತೆಗೆ ಒಂದು ಜೀವ ಇರುತ್ತೆ. ನಿನ್ನ ಗಂಡ ನಾನಿದ್ದೀನಿ. ನಿನ್ನನ್ನ ಯಾರು ಅರ್ಥ ಮಾಡ್ಕೊಳ್ದಲೇ ಇದ್ರು, ಯಾರು ಪ್ರೀತಿಸದೇ ಇದ್ರು, ಯಾರು ನಂಬದೇ ಇದ್ರು, ಕಡೆ ತನಕ ನಿನ್ ಜೊತೆಗೆ ಒಂದು ಜೀವ ಇರುತ್ತೆ. ನಿನ್ನ ಗಂಡ ನಾನಿದ್ದೀನಿ. ಕಾವೇರಿ, ನಿನ್ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಇನ್ಯಾವತ್ತೂ ನಿನ್ನ ಬಾಯಲ್ಲಿ ಬರಬಾರ್ದು. ಥ್ಯಾಂಕ್ಸ್. ನನಗ್ ಗೊತ್ತು ನನ್ನನ್ನ ನೀವು ತುಂಬಾ ಪ್ರೀತಿಸ್ತೀರಾ, ನಂಬಿದ್ದೀರಾ ಅಂತ. ಆದ್ರೂ ಎಂಥ ಸಮಯದಲ್ಲಿ ನೀವು ಬಾಯಿ ಬಿಟ್ಟು ಇಂಥ ಮಾತು ಹೇಳಿದ್ರಲ್ಲ, ನನಗೆ ತುಂಬಾ ಸಂತೋಷ ಆಯ್ತು. ನಿಜ ಹೇಳಬೇಕು ಅಂದ್ರೆ ಒಂದರ್ಥದಲ್ಲಿ ಆ ಸಮಸ್ಯೆಗಳಿಗೆ ಪರೋಕ್ಷವಾಗಿ ನಾನೇ ಕಾರಣ. ನನ್ನ ದುಡುಕು, ನನ್ನ ಹುಡುಗಾಟಿಕೆ, ನನ್ನ ಉಡಾಫೆ ಅಷ್ಟೆಲ್ಲ ರಂಪ ಮಾಡಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಾವೇರಿ. ಅದಕ್ಕೆ ಸುಳ್ಳು ಅನ್ನೋದನ್ನ ನಾನು ಅಷ್ಟು ವಿರೋಧಿಸೋದು. ಒಂದು ಸಣ್ಣ ಸುಳ್ಳು ಎಷ್ಟು ದೊಡ್ಡ ಅಪಾಯ ಅಲ್ವಾ? ಬಹುಶಃ ನನಗ್ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಕಾವೇರಿ, ಒಂದು ಮಾತು ಹೇಳ್ತೀನಿ ಕೇಳು. ಯಾರೇ ಬರ್ಲಿ, ಏನೇ ಆಗ್ಲಿ, ನಿನ್ ಜೊತೆಗೆ ನಾನು ಇರ್ತೀನಿ. ಈ ಮಾತನ್ನ ಇವಾಗ್ಲೇ ಹೇಳ್ಬೇಕಾಗಿರೋದು. ಲವ್ ಮಾಡ್ದಾಗ್ಲೋ, ಮದುವೆ ಆದಾಗ್ಲೂ ಅಲ್ಲ. ಮದುವೆ ಆಗಿ ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿ ವೃದ್ಧಾಪ್ಯ ಶುರುವಾಗುತ್ತೆ ನೋಡು, ಇವಾಗ ಹೇಳ್ಬೇಕಾಗಿರೋದು. ಯಾಕೆ ಹೇಳು? ಕೈ ಹಿಡಿದೇ ಇದ್ರು ವಯಸ್ಸಿನಲ್ಲಿ ಬದುಕೋ ಶಕ್ತಿ ಇರುತ್ತೆ. ಕೈ ಹಿಡಿದು ನಡೆಸಬೇಕಾಗಿರೋದೇ ಇವಾಗ, ವಯಸ್ಸಾದ್ಮೇಲೆ.
ಕೈ ಹಿಡಿದೇ ಇದ್ರು ನಾನು ಹೇಳಿದ್ದೀನಿ. ಬೆಳಿಗ್ಗೆ ಅಪ್ಪ ಮಾತಾಡಿದ ಪ್ರಕಾರ ತಾಜ್ ಮಹಲ್ ವಿಷಯನ ಅಮ್ಮ ಅಪ್ಪನ ಹತ್ರ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. 35 ವರ್ಷಗಳ ಹಿಂದಿನ ಲವ್ ಸ್ಟೋರಿ ಅಪ್ಪನೂ ಗೊತ್ತಿದೆ. ಬಹುಶಃ ಅದೇ ಕಾರಣಕ್ಕಿರಬೇಕು ನಾವು ಅಪ್ಪನ ಹತ್ರ ನೀವು ಯಾವಾಗಲಾದ್ರೂ ಲವ್ ಮಾಡಿದಿರಾ ಅಂತ ಕೇಳಿದಾಗ ಅವ್ರೇನು ಮಾತಾಡದೆ ಕೋಪ ಮಾಡ್ಕೊಂಡು ಹೋಗಿದ್ದು. ಆಬ್ವಿಯಸ್ಲಿ 35 ವರ್ಷದ ಹಿಂದಿನ ಕತೆ ಅಂದ್ರೆ ಅದು ಅತ್ತೆ ಮಾವ ಮದುವೆ ಆಗಿರೋ ಟೈಮ್ ಅಂದಮೇಲೆ ಅವರಿಬ್ರಿಗೂ ಈ ವಿಷಯ ಗೊತ್ತಿರಲೇಬೇಕು. ಛೇ, ಕಣ್ಣೆದುರುಗೇನೆ ಅಪ್ಪ ಅಮ್ಮ ಪರದಾಡ್ತಾ ಇರೋದು ನೋಡಿದ್ರು ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ನನ್ನ ಪ್ರಕಾರ ಏನಾಗಬೇಕು ಅದಾಗಲೇಬೇಕು, ಯಾರೂ ತಪ್ಸಕ್ಕಾಗಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನಗಳನ್ನು ಮಾಡಿ ಮಂಗಗಳಾಗೋಕ್ಕಿಂತ ಮುಂಚೆ ನಮ್ಮ ಪಾಡಿ ನಾವು ಇದ್ಬಿಡೋದು ಒಳ್ಳೇದು. ಹಾಗಂತ ನಮ್ಮ ಪ್ರಯತ್ನ ನಾವು ಮಾಡ್ಬೇಕಲ್ವಾ? ಹೌದು ಜಗಣ್ಣ, ಈ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಏನಾದ್ರೂ ಮಾಡಲೇಬೇಕು. ನನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮನೆಗೆ ನಾಳೆ ಒಂದು ಹೊಸ ಸುದ್ದಿ ಬರೋದ್ರಲ್ಲಿದೆ. ಯಾರನ್ನು ನೋಡ್ತಿದ್ದೀರಾ? ಶ್ರೀಮತಿ ಅಖಿಲ ಮಂಜು ಅವರೇ, ಕೈ ಹಿಡಿದ ಗಂಡ ನಾನು ಮನಲೇ ಬಿದ್ದಿರ್ತೀನಿ. ಒಂದಲ್ಲ ಎರಡಲ್ಲ 3 ಹೊತ್ತು ನಿಮ್ಮ ಕುಡಿ ನೋಟದ ಕರೆಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ನೋಡಿದ್ರೆ ಬೀದಿಲಿ ಹೋಗೋರು ಬರೋರು ನೋಡ್ತಿದ್ದೀರಾ. ಹೋಗೋರ್ನ ನೋಡ್ತಿಲ್ಲ, ಬರೋರ್ನ ನೋಡ್ತಾ ಇದ್ದೇನೆ. ಅಲ್ಲ, ನೆನ್ನೆ ನೀವೇ ಹೇಳಿದ್ರಲ್ಲ ಇವತ್ತು ಯಾರೋ ಬರ್ತಾರೆ ಅಂತ ಅನ್ನಿಸ್ತಿದೆ ಅಂತ, ಅದೇ ಆತಂಕ. ಓಹೋ, ಹಾಗಾದರೆ ನನ್ನ ಜ್ಯೋತಿಷ್ಯದ ಬಗ್ಗೆ ನಿಮಗೆ ನಂಬಿಕೆ ಜಾಸ್ತಿ ಇದೆ. ಪರವಾಗಿಲ್ಲ, ನಾನು ಜ್ಯೋತಿಷ್ಯ ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ ನೀವ್ ನೆನ್ನೆ ಹೇಳಿದ್ ಸುಳ್ಳ? ಹಾಗ್ಯಾಕೆ ಹೇಳಿದ್ರಿ? ನಿನ್ನೆ ಹಾಗನ್ನಿಸ್ತು ಹೇಳಿದೆ. ಇವತ್ತೇನ್ ಅನ್ನಿಸ್ತಿಲ್ವಾ? ಇವತ್ತು ನಿಮಗೆ ಒಂಥರ ಅನ್ನಿಸ್ತಿದೆ, ಬರಲ್ಲ ಅಂತಾನು ಅನ್ನಿಸ್ತಿದೆ ಕಣೆ. ರೀ, ಒಂದ್ ಮಾತಾಡ್ರಿ, ಎರಡೆರಡು ಮಾತಾಡ್ತಿರಲ್ಲ. ಅಯ್ಯ, ಜ್ಯೋತಿಷ್ಯನೇ ಹಾಗೆ, ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಹವಾಮಾನ ಇಲಾಖೆಯವರು ಕರಾವಳಿ ಪ್ರದೇಶದಲ್ಲಿ ಭಾರಿ ಮಳೆ ಬರುವ ಮುನ್ಸೂಚನೆ ಇದೆ ಅಂತ ಹೇಳ್ತಾರೆ. ಅಷ್ಟೊಂದು ಟೆಕ್ನಾಲಜಿ ಇರೋರೇ ಗ್ಯಾರಂಟಿ ಇರಲ್ಲ ಮಳೆ ಬರುತ್ತಾ ಬರಲ್ವ ಅಂತ. ಇನ್ನು ನನ್ನ ಜ್ಯೋತಿಷ್ಯದಲ್ಲಿ ಇವತ್ತೇ ಬರ್ತಾರೋ ನಾಳೆನೇ ಬರ್ತಾರೋ ಅಂತ ಹೇಗೆ ಹೇಳಿ? ಈಗ ಬರ್ತಾರೆ ಅನ್ಕೋತಾರಪ್ಪ, ಬಸ್ ಸಿಗಲ್ಲ, ಕ್ಯಾನ್ಸಲ್ ಮಾಡ್ಕೋತಾರೆ. ಕೋಪ ಮಾಡ್ಕೋಬೇಡ್ರಿ. ಈಗೇನು ಅವ್ರು ಇವತ್ತು ಬರಲ್ಲ ಅಂತನಾ? ಯಾರು ಹೇಳಿದ್ ಇವತ್ತು ಬರಲ್ಲ ಅಂತ? ಇವತ್ತು ಬರ್ಲಿಲ್ಲ ನಾಳೆ ಬರ್ತಾರೆ. ನಾಳೆನೂ ಬರ್ಲಿಲ್ಲ ಅಂದ್ರೆ? ನಾಳೆ ಬರ್ಲಿಲ್ಲ ನಾಡಿದ್ದು ಬರ್ತಾರೆ ಕಣ. ನಾಡಿದ್ದು ಬರ್ಲಿಲ್ಲ ಅಂದ್ರೆ? ನಾಡಿದ್ದು ಬರ್ಲಿಲ್ಲ ಅಂದ್ರೆ ಆಚೆ ನಾಡಿದ್ದು ಬರ್ತಾರೆ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬರ್ತಾರೆ. ಅವು ಗ್ರಹಚಾರಗಳು ಚೇಂಜ್ ಆಗ್ತಾ ಇರುತ್ತೆ. ಕೇಳಿದ ತಕ್ಷಣ ಬರೋಕ್ಕೆ ಅವರೇ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ನವಗ್ರಹಗಳು, ಶಕ್ತಿಶಾಲಿ. ಗೊತ್ತಿದೆ ಅಲ್ಲ, ಸ್ವಲ್ಪ ಕೆಲಸ ಇದೆ, ಓಡ್ ಬರ್ತೀನಿ.
ಇವ್ರ ಜ್ಯೋತಿಷ್ಯ ನಂಬ್ಕೊಂಡ್ರೆ ದೇವ್ರೇ ಗತಿ. ಆದ್ರೂ ನನ್ಗೆ ಯಾಕೋ ಅನ್ನಿಸ್ತಿದ್ಯಲ್ಲ, ಇವತ್ತು ಯಾರೋ ಬರ್ತಾರೆ ಅಥವಾ ಏನೋ ಒಂದು ಹೊಸ ವಿಷಯ ಗೊತ್ತಾಗತ್ತೆ ಅಂತ.